ಹಾಯ್ ಎಲ್ರಿಗೂ ಆಶರ್ವಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಒಂದು ರೆಸಿಪಿಯನ್ನು ಮಾಡಿ ತಂದಿದ್ದೇನೆ. ಇದು ಅರ್ಜೆಂಟಾಗಿ ಮಾಡುವ ಅಂತ ಅನಿಸಿ ಮಾಡಿದ್ದು, ಹಳೇ ನೆನಪಲ್ಲಿ. ಅಂದರೆ ನಾವು ಸಣ್ಣದಿರುವಾಗ ಈ ರೆಸಿಪಿಯನ್ನು ಮಾಡಿದ್ದೇವೆ. ಇವಾಗ ಸ್ವಲ್ಪ ಅದಕ್ಕೆ ಬೇರೆ ಸ್ಪೈಸಸ್ ಆ್ಯಡ್ ಮಾಡ್ಕೊಂಡದಷ್ಟೇ. ಈಗ ನೋಡಿ, ನಾನು ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು 4ರಿಂದ 5 ಚಮಚ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾನೊಂದು 3 ಚಮಚದಷ್ಟು ನೆಲಗಡಲೆಯನ್ನು ಸೇರಿಸ್ತಾ ಇದ್ದೇನೆ. ನೆಲಗಡಲೆ ನಾವು ಸಣ್ಣದಿರುವಾಗ ಹಾಕ್ತಿರ್ಲಿಲ್ಲ, ಇಲ್ಲಿ ನಾನು ಹಾಕಿ ನೋಡುವ ಅಂತೇಳಿ ಹಾಕಿದ್ದು. ಈ ರೆಸಿಪಿ ಅಂತೂ ತುಂಬ ಟೇಸ್ಟ್ ಚೆನ್ನಾಗಿತ್ತು, ಹಾಗಾಗಿ ನಿಮಗೆ ತೋರಿಸುವ ಅಂತ ಕೂಡ ಆಯಿತು. ನಾನು ಮಾಡಿ ಸ್ವಲ್ಪ ಹೊತ್ತಾಗುವಾಗಲೇ ಮನೆಯಲ್ಲಿ ಕಿರಿಕಿರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಖಾಲಿಯಾಗಿತ್ತು, ಇನ್ನೂ ಬೇಕು ಅಂತ. ನಾನು ಹೇಗೆ ಬರ್ತದೆ ನೋಡುವ, ಮೊದಲು ಮಾಡಿದಲ್ಲ ಅಂತೇಳಿ ಸ್ವಲ್ಪ ಮಾಡಿದ್ದು. ನೋಡಿ, ನಾನು ನೆಲಗಡಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹಸಿ ನೆಲಗಡಲೆ ನಾನು ಹಾಕಿದ್ದದು. ಅದು ಹಾಕಿ ಫ್ರೈ ಮಾಡಿದ ನಂತರ ಸಣ್ಣ 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಅದನ್ನು ಕೂಡ ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಫ್ರೈ ಆದ ನಂತರ ನಾನು ರುಚಿಗೆ ತಕ್ಕಷ್ಟು ಒಂದು 1/4 ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದ ನಂತರ ಅರ್ಧ ಚಮಚದಷ್ಟು ಮೆಣಸಿನ ಹುಡಿ ಅಂದರೆ ಖಾರ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ. ಅದಾದ ನಂತರ ಒಂದು 1/4 ಚಮಚದಷ್ಟು ಗರಂ ಮಸಾಲೆಯನ್ನು ಹಾಕಿಕೊಂಡಿದ್ದೇನೆ. ಖಾರ ಪುಡಿ ನೀವು ಕಮ್ಮಿ ಹಾಕಿ ಗರಂ ಮಸಾಲೆಯನ್ನು ಕೂಡ ಜಾಸ್ತಿ ಹಾಕ್ಕೊಳ್ಬೋದು. ನಿಮಗೆ ಹೇಗೆ ಸ್ಪೈಸಸ್ ಬೇಕೋ ಆ ರೀತಿ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಮ್ಯಾಗಿ ಪೌಡರ್ ಸಿಗ್ತದೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ನಾನೀಗ ಇಲ್ಲಿ ಒಂದು ಸಣ್ಣ ಬೌಲಲ್ಲಿ ಅಂದರೆ ಸಣ್ಣ ಗಿನ್ನಲಲ್ಲಿ ಬೀಟ್ರೋಟ್ ಪಲ್ಯ ಮಾಡಿದ್ದನ್ನು ತೆಗೆದಿಟ್ಕೊಂಡಿದ್ದೆ. ಅಂದರೆ ಹಳೇ ರೀತಿಯಲ್ಲಿ ನಾನಿಲ್ಲಿ ಮಾಡಿರುವ ಅಂತ ನೆನೆಸಿದ್ದು. ಬೀಟ್ರೋಟ್ ಪಲ್ಯ ಮಾಡಿದಾಗ ನಾವು ಒಂದು ಬ್ರೆಡ್ ಹಾಕಿ ಪಲ್ಯ ಮಾಡ್ತಿದ್ದೆವು, ಟೇಸ್ಟ್ ಇರ್ತಿತ್ತು ತಿನ್ನಲಿಕ್ಕೆ. ಅದೇ ನೆನಪಲ್ಲಿ ನಾನು ಪಲ್ಯವನ್ನು ಎತ್ತಿಟ್ಟಿದ್ದೆ, ಇವತ್ತು ಟ್ರೈ ಮಾಡುವ ಬ್ರೆಡ್ ಉಂಟು ಅಂತ. ಹಾಗೆ ನಾನಿಲ್ಲಿ ಸ್ವಲ್ಪ ಮಾಡಲಿಕ್ಕೆ ಆಯಿತು. ಆ ಗಿನ್ನಲಲ್ಲಿರುವ ಪಲ್ಯ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನೊಂದು 5 ಬ್ರೆಡ್ಡನ್ನು ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೇನೆ. ಇನ್ನೇನಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮಗೆ ರುಚಿಯಾದ ಈ ಬೀಟ್ರೋಟ್ ಪಲ್ಯ, ಬ್ರೆಡ್ ಪಲ್ಯ ರೆಡಿ ಆಗ್ತದೆ. ಪಲ್ಯ ನೀವು ಮಾಡಿದ್ದು ಸಿಂಪಲ್, ನಾನಿಲ್ಲಿ ಮಾಡಿದ್ದು. ನೀವು ಅದನ್ನು ಬೀಟ್ರೋಟ್ ಪಲ್ಯ ಮಾಡಿದ ದಿನ ಈ ರೀತಿ ಬ್ರೆಡ್ ಇದ್ದಾಗ ಮಾಡ್ಬೋದು, ಅಥವಾ ಇದೇ ರೆಸಿಪಿ ಮಾಡಬೇಕು ಅಂತ ನೀವು ಬೀಟ್ರೋಟ್ ಪಲ್ಯವನ್ನು ಕೂಡ ಮಾಡ್ಬೋದು. ಬೀಟ್ರೋಟ್ ಪಲ್ಯಕ್ಕೆ ನಾನು ಎಂತ ಹಾಕಲಿಲ್ಲ, ಮಾಮೂಲಾಗಿ ಸಾಸಿವೆ, ಉದ್ದಿನ ಬೇಳೆ, ಮೆಣಸು ಹಾಕಿ ಒಗ್ಗರಣೆ ಹಾಕಿದ್ದು ಮಾತ್ರ. ಅದರಲ್ಲಿ ನೀರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಎಂತ ಹಾಕಲಿಲ್ಲ. ಹಾಗಾಗಿ ಸಿಂಪಲ್ ಬೀಟ್ರೋಟ್ ಪಲ್ಯ ಮಾಡಿದ್ದು ಅಷ್ಟೇ. ಮತ್ತು ಈ ಬ್ರೆಡ್ ಹಾಕುವಾಗ ಏನೆಲ್ಲ ಹಾಕಿದೆ ಅಂತ ನೀವು ನೋಡಿದ್ರಲ್ಲ, ಅಷ್ಟನ್ನು ಹಾಕ್ಕೊಂಡ್ರೆ ರುಚಿಯಾದ ಬೀಟ್ರೋಟ್ ಬ್ರೆಡ್ ಪಲ್ಯ ರೆಡಿ ಆಗ್ತದೆ. ಇದನ್ನು ನೀವು ಆರಾಮವಾಗಿ ಬೆಳಗಿನ ತಿಂಡಿಗೂ ರೆಡಿ ಮಾಡ್ಕೊಳ್ಬೋದು, ಅಥವಾ ಸಂಜೆ ಟೈಮ್ ಕೂಡ ಸಿಂಪಲ್ಲಾಗಿ ಈ ರೀತಿ ರೆಡಿ ಮಾಡ್ಕೊಳ್ಬೋದು. ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಇದಾದ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ. ಇದೇ ರೀತಿ ನೀವು ಸಹ ಒಂದ್ಸತಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗ್ತದೆ. ಯಾಕಂದರೆ ನಾನು ಇಷ್ಟ ಆಗಲಿಕ್ಕಿಲ್ಲ ಇವರಿಗೆಲ್ಲ ಅಂತೇಳಿ ನೆನೆಸಿ ಮಾಡಿದ್ದು. ಆದರೆ ತಟ್ಟೆ ಫುಲ್ ಖಾಲಿಯಾಗಿ ವಾಪಸ್ಸು ಇವತ್ತು ಕೂಡ ಮಗಳು ಕೇಳ್ತಾ ಇದ್ದಾಳೆ, ಬ್ರೆಡ್ ಉಂಟಲ್ಲಮ್ಮ, ಬೀಟ್ರೋಟ್ ಪಲ್ಯ ಮಾಡಿ ಹಾಕು ಅಂತ. ಅದಕ್ಕೋಸ್ಕರ ಬೀಟ್ರೋಟ್ ಪಲ್ಯ ಮಾಡಬೇಕಲ್ಲ ಅಂತ ಸುಮ್ಮನೆ ಇದ್ದೆ ನಾನು. ಹಾಗಾಗಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಕಡಲೆ ಎಲ್ಲ ಹಾಕಿನೇ ಮಾಡಿ, ಚೆನ್ನಾಗಿರ್ತದೆ. ಥ್ಯಾಂಕ್ ಯು.